ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ TechboyKY. ಅಂದರೆ ನನ್ನ ಹತ್ರ ಇವತ್ತೊಂದು ಪ್ರಾಡಕ್ಟ್ ಇದೆ, ಲೈಕ್ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಆ ಪ್ರಾಡಕ್ಟು ಏನಪ್ಪ ಅಂತಲೇ ಹೇಳ್ತೀನಿ. ಏನಿತ್ತು ನಾನು ಸುಮ್ಮನೆ ಒಂದು ಪ್ರಾಡಕ್ಟ್ನ ತೊಗೊಳ್ಳಲ್ಲ ನಾನು ಆಲ್ಮೋಸ್ಟ್. ಓಕೆ, ನಾನು ತೊಗೊಂಡಿದ್ದೀನಿ ಅಂದರೆ ಒಂದು ರೇಂಜಿಗೆ ಯೂಸ್ ಆಗಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಆ ಪ್ರಾಡಕ್ಟ್ ಬಂದ್ಬಿಟ್ಟು ಇಲ್ಲೇ ಇದೆ, ಓಪನ್ ತೋರಿಸ್ತೀನಿ, ಅನ್ಬಾಕ್ಸಿಂಗ್ ಮಾಡ್ಬಿಡೋಣ. ಮತ್ತು ಮಾಡ್ತಾ ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಓಕೆನಾ? ತುಂಬ ದೊಡ್ಡದಿದೆ. ಸೊ ನಾನು ಕಾಣಿಸ್ತೀನೋ ಕಾಣಿಸಲ್ವೋ ಗೊತ್ತಿಲ್ಲ. ಇಷ್ಟಿದೆ, ಇಷ್ಟು ದೊಡ್ಡದು ಕ್ಯಾಮ್ರಾಗೆ ಕಾಣ್ತಾ ಇಲ್ಲ ಅಂದ್ಕೊಳ್ಳಿ. ನೋಡಿ ಇಷ್ಟಿದೆಯಾ. ಏನಪ್ಪ ಅಂತ ಹೇಳಿದ್ರೆ ಇದು, ಓಕೆನಾ, ಇದು ಬಂದು ಒಂದು ವೈಟ್ ಬೋರ್ಡ್. ಏನಕ್ಕೆ ವೈಟ್ ಬೋರ್ಡ್ ನಿನಗೆ ಗುರು ಅಂತ ಹೇಳಿದ್ರೆ, ಸೊ ನಾನು ಟೆಕ್ ಯೂಟ್ಯೂಬರ್ ಆಗಿರೋದ್ರಿಂದ ಏನಾದ್ರು ಅಪ್ಡೇಟ್ಸ್ ಬಂದರೆ, ಅಕಸ್ಮಾತ್ ಏನಾದ್ರು ನಿಮ್ಮ ಚಾನಲಲ್ಲಿ ಇಂಪ್ರೂವೈಸ್ ಮಾಡ್ಕೋಬೇಕಾಗಿತ್ತು ಅಂತೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಕೊಡ್ತೀನಿ. ಇವಾಗ ಹೆಂಗೋ ನಿಮ್ಮ ಫೇಸ್ಬುಕ್ ಮಾನಿಟೈಸೇಷನ್ ಚೇಂಜ್ ಆಗಿದೆ, ಆಲ್ಮೋಸ್ಟ್ ಗೊತ್ತು ತಾನೆ ನಿಮಗೆ. ಸೊ ಯಾವ ಥರ ಹೆಂಗಿತ್ತು ಫಸ್ಟು, ಹೆಂಗಿದೆ ಇವಾಗ ಅಪ್ಡೇಟ್ ತೊಗೊಬಂದು ಯಾವ ಥರ ಏನೆಲ್ಲ ಕಂಪ್ಲೀಟ್ ಮಾಡಬೇಕಂತ ಬಾಯಲ್ಲಿ ಹೇಳ್ತಾ ಹೋದರೆ, ಸೊ ನಿಮಗೆ ಒಂದು ರೇಂಜಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದನ್ನೇ ನಾನು ವೈಟ್ ಬೋರ್ಡಲ್ಲಿ ನಿಮಗೆ ಬರೆದು ತೋರಿಸಿದ್ರೆ ಒಂದು ರೇಂಜಿಗೆ ನಿಮಗೆ ಸ್ವಲ್ಪ ಅರ್ಥ ಆಗುತ್ತೆ. ಅಕಸ್ಮಾತ್ ಇಲ್ಲಾಂದರೆ ಸಬ್ಸ್ಕ್ರೈಬರ್ಸ್ ಹೆಂಗೆ ಕಂಪ್ಲೀಟ್ ಮಾಡ್ಕೊಬೇಕು, ವ್ಯೂಸು ಮತ್ತು ಯಾವ ಟೈಮಲ್ಲಿ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು. ಸೊ ಫಾರ್ ಯಾವುದೇ ವೀಡಿಯೋಗೂ ಈ ಒಂದು ಬರೆದು ಹೇಳಿದ್ರೆ, ಒಂದು ಹಿಂದೆ ಒಂದು ಇದೆ, ಓದೋಕ್ಕಿಂತ ಜಾಸ್ತಿ 10 ಸತಿನ 20 ಸತಿನ ಓದೋಕ್ಕಿಂತ ಒಂದು ಸತಿ ಬರೆದ್ರೆ ತಲೆಗೆ ಹೋಗುತ್ತೆ ಅಂತ ಹಿಂದೆ ಒಂದು ಮಾತಿದೆ. ಸೊ ಅದೇ ಥರನೇ ನಾನು ಕೂಡ ನನಗೊಂದು ಬರೆದ್ರೆ, ನಾನು ಏನೇ ಆಗಲಿ ವೀಡಿಯೋಸ್ ಮಾಡಬೇಕಾದ್ರೆ ಅಷ್ಟೇ, ಸ್ವಲ್ಪ ಸ್ಕ್ರಿಪ್ಟ್ ಅಂದರೆ ಆ ಥರ ಸ್ವಲ್ಪ ಬರ್ಕೊಂಡು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅದೇ ಥರ ಇದು ಕೂಡ ತೊಗೊಂಡಿದ್ದು ಅದೇ ಕಾರಣಕ್ಕೆ. ಸೊ ನಿಮಗೆ ಅರ್ಥ ಆಗಲಿ ಅಂತ, ಮತ್ತು ನಾನು ಒಂದು ಕ್ಲಾರಿಟಿ ಸಿಗಲಿ ನನಗೆ, ನಾನು ಬರೀತಾಯಿದ್ರೆ ಏನೋ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಅದರಿಂದ ಈ ವೈಟ್ ಬೋರ್ಡ್ನ ತೊಗೊಂಡೆ. ತುಂಬ ದೊಡ್ಡದಿದೆ. ಎಷ್ಟಾಯಿತು ಅಂದರೆ 980 ಸಮಥಿಂಗ್ 9000 ಒಳಗಡೆ ಆಯಿತು. ನಿಮಗೇನಾದ್ರು ತೊಗೋಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ತೊಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ತೊಗೋಬೇಕಂತಿದ್ರೆ ಫಸ್ಟು ನೀವು ತೊಗೊಳ್ತೀರಾ, ಸುಮ್ಮನೆ ಯೋಚನೆ ಮಾಡ್ದಂಗೆ ತೊಗೋಬೇಡಿ. ಓಕೆನಾ? ಯೋಚನೆ ಮಾಡಿ ಫಸ್ಟು ಥಿಂಕ್ ಮಾಡಿ ಏನಕ್ಕೆಲ್ಲ ಯೂಸ್ ಆಗುತ್ತೆ. ಸೊ ನನಗೆ ಅಕಸ್ಮಾತ್ ಏನಕ್ಕೆ ಯೂಸ್ ಆಗುತ್ತೆ, ನಾನು ಇಲ್ಲ ಟೀಚಿಂಗ್ ಅವ್ರಿಗಂತೂ ಹೇಳಿ ಮಾಡಿಸಿ. ಇವಾಗೆಲ್ಲ ನೀವು ನೋಡ್ತಾ ಇರ್ಬೋದು ದೊಡ್ಡ ಯೂಟ್ಯೂಬರ್ ಹತ್ರ ಎಲ್ಲ. ಓಕೆನಾ? ಸ್ವಲ್ಪ ಕೆಳಗಡೆ ಇಟ್ಬಿಡೋಣ, ನಾನು ಕಾಣಿಸ್ತಾ ಇಲ್ಲ. ಓಕೆನಾ? ಇವಾಗ ನೀವು ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಇರ್ಬೋದು ದೊಡ್ಡ ಯೂಟ್ಯೂಬರ್ ಹತ್ರ ಎಲ್ಲ ಡಿಜಿಟಲ್ ಬೋರ್ಡ್ ಇದೆ. ಅಂದರೆ ಲೈಕ್ ಅದರಲ್ಲೇ ಇವೆಲ್ಲ ಅಂದರೆ ಡಿಜಿಟಲ್ ಬೋರ್ಡ್ ಅಂದರೆ ನಿಮ್ಗೆ ಗೊತ್ತಿರೋ ಸೇಮು ಎಲ್ಲ ಯೂಟ್ಯೂಬ್ ಓಪನ್ ಆಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಬಟ್ ಎಲ್ಲ ಬರೀಬೋದು, ಎಲ್ಲ ಮಾಡ್ಬೋದು. ಬಟ್ ನಮಗೆ ಡಿಜಿಟಲ್ ಬೋರ್ಡ್ ತೊಗೊಳೋಣ ರೇಂಜಿಗೆ ಬಂದಾಗ ಪಕ್ಕ ತೊಗೊಳೋಣ. ಅಲ್ಲಿಗಿಂತ ಅದಿದ್ರೇ ಬರೆದು ಅದೆಲ್ಲ ತೋರಿಸ್ಬೇಕಂತೇನಿಲ್ಲ. ಸೊ ಅದನ್ನು ತೋರಿಸ್ಬೇಕಾದ್ರೆ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡೋಕೆ ತೋರಿಸ್ತೀನಿ, ಬರೀಬೇಕಾದ್ರೆ ಇದ್ರಲ್ಲಿ ಬರೀತೀನಿ. ಸೊ ನಂಗೆ ಸಖತ್ ಯೂಸ್ಫುಲ್ ಆಗುತ್ತೆ. ಅಕಸ್ಮಾತ್ ನೀವು ಚಿಕ್ಕ ಮಕ್ಕಳಿರ್ಬೋದು, ಇಲ್ಲ ಏನೇ ಈಗ ಯೂಟ್ಯೂಬ್ಗೆ ಅಂತ ಅಲ್ಲ, ಟೀಚಿಂಗ್ ಆಗಿರ್ಬೋದು, ಯೂಟ್ಯೂಬ್ ಟೀಚಿಂಗ್ ಕ್ಯಾಟಗರಿ ಮಾಡ್ತಾಯಿರ್ತೀರ ಅವ್ರಿಗಾಗಿರ್ಬೋದು, ಇಲ್ಲ ನಿಮ್ಮ ಚಿಕ್ಕ ಮಕ್ಕಳ ಮನೆ ಇದ್ದರೆ ಏನೋ ಬರೀಬೋದು ಅಂತ ಇದ್ದರೆ, ಸೊ ಅದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅದಕ್ಕೆ ಇದು ಎಷ್ಟಿದೆ ಅಂತೇಳಿದ್ರೆ 2x3 ಇದೆ, ಸಖತ್ ದೊಡ್ಡದಿದೆ. ಇದು ನನ್ನ ಸಿಸ್ಟಮ್ ಲ್ಯಾಪ್ಟಾಪಿಂದ ಪಕ್ಕಕ್ಕೆ ಒಂದು ವಾಲ್ ಇದೆ, ನಿಮ್ಗೆ ತೋರಿಸ್ತೀನಿ ಅಲ್ಲಿ. ಬಟ್ ವಾಲ್ ಹೋಲ್ ಮಾಡಿಲ್ಲ, ಅದಕ್ಕೆ ಹಾಕೋಣ ಅಂತ. ಸೊ ಸಖತ್ ಯೂಸ್ಫುಲ್ ಆಗುತ್ತೆ. ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡ್ತೀನಿ. ನಾನು ಇದುವರೆಗೂ ಓಪನೇ ಮಾಡಿಲ್ಲ, ನಾನು ನಿಮ್ಮ ಮುಂದೆ ಮಾಡೋಣ ಅಂತ ನಾನು ಓಪನೇ ಮಾಡಿಲ್ಲ. ಸೊ ಬೆಳಗ್ಗೆ ಬಂತು ಇದು, ನನ್ನ ಕೆಲಸ ಮುಗಿಸ್ಕೊಂಡು ಬಂದು, ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ನಿಮ್ಮ ಮುಂದೆ. ಇವಾಗ ಜಸ್ಟ್ ನಿಮ್ಮ ಮುಂದೆನೇ ನಾನು ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಆಲ್ಮೋಸ್ಟ್ ಯೂಸ್ ಆಗುತ್ತೆ ಅಂದ್ಕೊತೀನಿ. ಸೊ ಯೂಸ್ ಆಯ್ತು ಅಂದರೆ ಚೆನ್ನಾಗಿರುತ್ತೆ, ವೇಸ್ಟ್ ಆಗೋಲ್ಲ. ನೋಡುವ. ಓ ವಾವ್, ಪರವಾಗಿಲ್ಲ, ಚೆನ್ನಾಗೇ ಪ್ಯಾಕ್ ಮಾಡಿದ್ದಾರೆ. ಸೊ ನಿಂತ್ಕೊಂಡು ಮಾಡೋಕ್ಕೆ ಅದು ಹೇಳೋದ್ನಲ್ಲ, ನಿಮಗೆ ನಾನು ಕಾಣಿಸಲ್ಲ, ನಮಗೆ ನೀನು ಕಾಣಿಸಲ್ಲ, ನಿಮಗೆ ನಾವು ಕಾಣಿಸಲ್ಲ. ಸೊ ಅದರಿಂದ ಇದನ್ನು ಫಸ್ಟು ಒಂದು ರೆಡ್ ಬಾಕ್ಸ್ ಇದೆ, ಅದನ್ನು ಓಪನ್ ಮಾಡಿಬಿಡ್ತೀನಿ. ಓಕೆ, ನಾನು ಓಪನ್ ಮಾಡಿದ ತಕ್ಷಣ ಕೆಳಗಡೆ ಇದೆಲ್ಲ ಇಟ್ಟಿದ್ದಾರೆ, ಪರವಾಗಿಲ್ಲ. ಅಂದರೆ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಇಟ್ಟಿರ್ಬೋದು ಅನಿಸುತ್ತೆ. ಸೊ ಓಕೆ, ಇದು ಈ ಕಡೆ ತೆಗೆದ್ಬಿಟ್ಟು ನಿಂತ್ಕೊಂಡ್ಬಿಡ್ತೀನಿ. ಒಂದು ನಿಮಿಷ ಕಾಣಿಸಲ್ಲ, ಸಾರಿ. ವಾವ್, ಫೈನಲಿ ವಾಲ್ ಬೋರ್ಡ್ ಯಾವ ರೇಂಜಿಗಿದೆ ಅಂದರೆ ನಿಮಗೆ ಕಾಣಿಸ್ತಾ ಇರ್ಬೋದು, ಈ ರೇಂಜಿಗಿದೆ. ಈ ಕಡೆಯಿಂದ ಈ ಕಡೆ ಇವ್ರಿಗೂ ಇಷ್ಟು ದೊಡ್ಡದು ಪರವಾಗಿಲ್ಲ, ದೊಡ್ಡದೇ ಇದೆ. ನಾನೇನೋ ಅಂದ್ಕೊಂಡೆ, ಫೋಟೋಲ್ಲಿ ನೋಡಿದ್ನಲ್ಲ ನಾನು, ಕಸ್ಟಮರ್ಸ್ ಇಮೇಜಸ್ ನೋಡಿರ್ತೀನಲ್ಲ. ಸೊ ಅದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಆಮೇಲೆ ಫೈನಲಿ ಇದೊಂದು ಓಪನ್ ಮಾಡಿಬಿಡೋಣ. ಓಕೆ, ನಿಂತ್ಕೊಂಡು ಓಪನ್ ಮಾಡಬೇಕಾಗುತ್ತೆ ಇದರಿಂದ, ಇಲ್ಲಾಂದರೆ ಓಪನ್ ಮಾಡೋಕ್ಕೆ ಪರವಾಗಿಲ್ಲ. ನೈಫಲ್ಲಿ ಇದನ್ನ ಕಟ್ ಮಾಡಿಬಿಡೋಣ. ಓಕೆ, ನಿಮ್ಗೇನಾರು ಅಕಸ್ಮಾತ್ ತೊಗೋಬೇಕು ಅಂತ ಇದ್ದರೆ ಸ್ವಲ್ಪ ಥಿಂಕ್ ಮಾಡಿ ತೊಗೊಳ್ಳಿ. 1000 ರೂಪೀಸ್ ಅಲ್ವಾ ಇನ್ವೆಸ್ಟ್ಮೆಂಟು,
ಅದರಿಂದ ನಾನು ಥಿಂಕ್ ಮಾಡಿ ನಾನು ಮಾಡೋದೇ ಇದು ಯೂಟ್ಯೂಬೇ. ಸೊ ನಾನು ಕೆಲಸ ಮುಗಿಸ್ಕೊಂಡು ನಾನು ಫ್ರೀ ಟೈಮಿಗೆ ಯೂಟ್ಯೂಬ್ ಮಾಡ್ತೀನಲ್ವ, ಸೊ ಅದಕ್ಕೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಹಿಂದೆ ನೋಡ್ತಾ ಇರ್ಬೋದು ನೀವು, ಹಿಂದೆ ಗ್ರೀನ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಬೇಕಾದ್ರೆ ಪೆನ್ಸಿಲೆಲ್ಲ ಬರ್ಕೋಬೋದು, ಸಾರಿ ಚಾಕ್ ಪೀಸಲ್ಲಿ ಬರ್ಕೋಬೋದು. ಆಮೇಲೆ ಹಿಂದೆ ಮಾರ್ಕರ್ ಕೊಟ್ಟಿದ್ದಾರೆ ಮತ್ತು ಒಂದು ಡಸ್ಟರ್ ಕೊಟ್ಟಿದ್ದಾರೆ. ಹಿಂದೆ ವೈಟ್ ಬೋರ್ಡ್ ಇದೆ, ನೋಡ್ತಾ ಇರ್ಬೋದು ನೀವು, ಹಿಂದೆ ವೈಟ್ ಇದೆ, ವೈಟಲ್ಲಿ ನಾವು ಬರ್ಕೊಬೋದು. ಓಕೆನಾ. ಸೊ ಇದರಲ್ಲಿ ವೈಟ್ ಒಂದು ಡಸ್ಟರ್ ಮತ್ತು ಒಂದು ಮಾರ್ಕರ್ ಕೊಟ್ಟಿದ್ದಾರೆ. ಸೊ ನೋಡೋಣ, ಈ ಥರ ಇದೆ, ನೋಡ್ತಾ ಇರ್ಬೋದು, ಕ್ಲೀನಾಗಿ ಕಾಣಿಸ್ತಾ ಇದೆಯಾ? ಸೊ ನೋಡಿ, ಕೆಳಗಡೆ ಇಟ್ಬಿಟ್ಟು ಸೊ ಅದರದ್ದು ಏನಾದರೂ ಇಟ್ಟು ಕೊಟ್ಟಿದ್ದಾರೆ ಅಂತ ನೋಡ್ತೀನಿ. ಓಕೆ, ವಾವ್, ಮಾರ್ಕರ್ ಕೆಳಗಡೆ ಬಿತ್ತು. ಆಮೇಲೆ ಒಂದು ಡಸ್ಟ್ ತುಂಬ ಯಾಕಂದರೆ ಡ್ಯಾಮೇಜ್ ಆಗ್ಬಾರ್ದು ಅಂತ ತುಂಬ ಸ್ಪಂಜ್ ಇಟ್ಬಿಟ್ಟಿದ್ದಾರೆ. ಓಕೆ, ಇದು ಒಂದು. ಓಕೆ, ನೋಡ್ತಾ ಇರ್ಬೋದು, ಇದು ಮಾರ್ಕರು, ಇದು ಡಸ್ಟರು. ನಾವು ಮಾರ್ಕ್ ಮಾಡಿದ್ರೆ ಇಲ್ಲ ಲೈಕ್ ಏನಾದ್ರು ಬರೆದ್ರೆ ಸೊ ಮಾಡ್ಕೋಬೋದು ಅಂತ. ಸೊ ನಿಮ್ಗೊಂದು ರೈಟಿಂಗಲ್ಲಿ ತೋರಿಸ್ಬಿಡ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ನಾನು ಕೂಡ ನೋಡಿಲ್ವಲ್ಲ, ನೋಡುವ, ಯೂಸ್ಫುಲ್ ಆಗುತ್ತೆ ಅಂದ್ಕೊತೀನಿ. ಸೊ ನೀವು ವಿಡಿಯೋ ನೋಡ್ತಾ ಇದ್ದರೆ ಯೂಸ್ಫುಲ್ ಆಗೇ ಆಗುತ್ತೆ. ಬಟ್ ನಾನು ನೋಡ್ತಾ ಇರ್ಬೋದು ನೀವು ನನ್ನ ಪ್ರೊಫೈಲಲ್ಲಿ ಯಾವ ಥರ ವ್ಯೂಸ್ ಬರ್ತಿದೆ ಅಂತ. ಆದರೂ ನಾನು ಬಿಡೋಲ್ಲ, ಮಾಡೇ ಮಾಡ್ತೀನಿ. ಓಕೆ, ನಿಮ್ಮ ಮುಂದೆನೇ ನನ್ನ ಚಾನಲ್ ನೇಮು TechboyKY ಕಾಣಿಸ್ತಾ ಇದೆಯಾ? ನನ್ನ ಚಾನಲ್ ನೇಮು TechboyKY. ಯೂಟ್ಯೂಬ್ ಅಂತಲೇ ತಗೊಂಡಿರೋದು, ಯೂಟ್ಯೂಬ್ ನಮ್ಮ ಕನ್ನಡ, ಈ ಥರ ಲೈಕ್ ಈ ಥರ ಟೈಪ್, ಈ ಥರ ನಾನು ಬರೆದು ತೋರಿಸಿದ್ರೆ ನನಗೇನೋ ಒಂದು ಸ್ವಲ್ಪ ಚೆನ್ನಾಗಿ ಅನಿಸೋದು. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ, ಲೈಕ್ ಈ ಅನ್ಬಾಕ್ಸಿಂಗ್ ವಿಡಿಯೋ ಆಗಿರ್ಬೋದು ಎಲ್ಲ. ಸೊ ಫೈನಲಿ ನನ್ನ ಪ್ರಾಡಕ್ಟ್, ಇಷ್ಟಪಟ್ಟ ಪ್ರಾಡಕ್ಟ್ ಬಂದಿದೆ. ಓಕೆ, ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಅಕಸ್ಮಾತ್ ನಿಮ್ಗೆ ಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ, ಹೋಗಿ ಬೈ ಮಾಡಿ. ಬೈ ಮಾಡೋಕ್ಕಿಂತ ಕಸ್ಟಮರ್ ರಿವ್ಯೂ ನೋಡಿ, ಕಸ್ಟಮರ್ಸ್ ಫೋಟೋ ನೋಡಿ. ಓಕೆನಾ, ಆಮೇಲೆ ನೀವು ಬೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇದು ಫಸ್ಟ್ ಅನ್ಬಾಕ್ಸಿಂಗ್ ಅಂದ್ಕೊತೀನಿ, ಲೈಕ್ ಯಾವ ಯೂಟ್ಯೂಬ್ ಕಡೆಯಿಂದನೂ ಬಂದಿದ್ದಲ್ಲ. ಓಕೆನಾ, ನಾನು ಫಸ್ಟು ದಾರಿ ನಾವೇ ಮಾಡ್ಕೊಬೇಕು, ಆಮೇಲೆ ಅದಾಗೆ ದಾರಿ ಕ್ರಿಯೇಟ್ ಆಗುತ್ತಲ್ವ. ಸೊ ಫಸ್ಟ್ ಸ್ಟೆಪ್ಪು ಇದರಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ತುಂಬ ಸಪೋರ್ಟ್ ಮಾಡಿ ಇದೇ ಥರ ವಿಡಿಯೋ ನೋಡ್ತಾ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಿಮಗೇನು ಅನ್ನಿಸ್ತು ನಾನು ತೊಗೊಂಡಿರೋದು ಓಕೆನಾ ಅಂದ್ಕೊಂಡ್ರೆ ಒಂದು ಲೈಕ್, ಒಂದು ಕಾಮೆಂಟ್ ಮಾಡಿ, ನಮಗೂ ಖುಷಿ ಆಗುತ್ತೆ. ಲೈಕ್ ಮಾಡಿ ಅಂತ ಹೇಳ್ತಾ, ನಮಸ್ಕಾರ.